ತಿಳಿಸಿದರು. ಗ್ರಾಮಸ್ಥರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿದ ಮುಖಂಡರಾದ ಪವನ್ ಕುಮಾರ್ ವಳ್ಕೇರಿ ಅವರು ಭೀಮಾ ನದಿಯ ಪೈಪ್ಲೈನ್ ಒಡೆದು 10 HP ಮೋಟಾರ್ ನೀರು ನಿರಂತರವಾಗಿ ದಿನದ 24 ಗಂಟೆ ನೀರು ಹೊರಗಿರುವುದರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಭಯದ ವಾತಾವರಣ ಮೂಡುತ್ತಿದೆ. ಜೊತೆಗೆ ರಾಷ್ಟ್ರೀಯ ಸಂಪತ್ತು ಕೂಡ ಹಾಳಾಗುತ್ತಿರುವುದು ವಿಷಾದನೀಯ. ಅನೇಕ ಬಾರಿ ಈ ಪೈಪ್ಲೈನ್ ದುರಸ್ತಿ ಮಾಡಬೇಕೆಂದು ಮೌಖಿಕ ಹಾಗೂ ದೂರವಾಣಿ ಮೂಲಕ ತಿಳಿಸಿದ್ರೂ ಸಹ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಈ ರೀತಿಯ ಘಟನೆಗಳು ಮೇಲಿಂದ ಮೇಲೆ ಸಂಭವಿಸುತ್ತಿವೆ. ಈಗಲಾದರೂ ಎಚ್ಚೆತ್ತು ಸಂಬಂಧಪಟ್ಟ ಅಧಿಕಾರಿಗಳು ಪೈಪ್ಲೈನ್ ದುರಸ್ತಿ ಮಾಡಬೇಕೆಂದು ಆಗ್ರಹಿಸಿದ್ರು. ಕಲಬುರಗಿ ನಗರಕ್ಕೆ ಏನು ಭೀಮಾ ನದಿ ನೀರು ಸರಬರಾಜು ಆಗ್ತಕ್ಕಂಥ ಪೈಪ್ಲೈನ್, ಈ ಒಂದು ನೀರು ಸುಮಾರು 3 ತಿಂಗಳ ಮೇಲಾಗಿದೆ. 3 ತಿಂಗಳ ಒಳಗಂತೂ ಇಲ್ಲ. ಈ ನೀರು ಹಾರ್ತಕ್ಕಂಥದ್ದು ಒಂದು 10 HP ಮೋಟ್ರ್ ನೀರು ಎಷ್ಟು ಹಾರ್ತದ ಅಷ್ಟು ನೀರು ಪ್ರತಿನಿತ್ಯ 24 ಗಂಟೆ ನೀರು ಹಾರ್ತಾಯಿದೆ. ಆದರೆ ಸಂಬಂಧಪಟ್ಟ ಅಧಿಕಾರಿಯಾಗಿರ್ಬೋದು, ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಾಗಿರ್ಬೋದು, ಯಾರೂ ಒಬ್ಬರು ಗಮನ ಸೆಳೀತಾ ಇಲ್ಲ. ಈ ಅಧಿಕಾರಿಗಳು ಕೇವಲ ಒಂದು AC ರೂಮ್ನಲ್ಲಿ ಕುಂತು AC ಕಾರ್ನಲ್ಲಿ ಸರ್ಕಾರಿ ವೆಚ್ಚದಾಗ ಓಡಾಡಿಕೆಸಿಂದ್ರೆ ಮಾಡಿದ್ರೆ ಆಗಲ್ಲ. ಈ ಒಂದು ನೀರಿನ ಸಮಸ್ಯೆ ಎಷ್ಟಿದೆ ಅಂತಕ್ಕಂಥದ್ದು ಕಲಬುರಗಿ ನಗರದ ಜನತೆ ಗೊತ್ತಿದೆ. ಯಾಕಂತಂದ್ರೆ ಬೇಸಿಗೆ ಕಾಲ ಬತ್ತು ಅಂತಂದ್ರೆ ನಮ್ಮ ಜನರಿಗೆ ಹೆಂಗೆ ಆಗ್ತದಂದ್ರೆ ವಾರದಾಗ 1 ಸಲ 2 ಸಲ ನೀರು ಬಿಡ್ತಾರೆ. ಅಂಥ ಟೈಮಿಗೆ ಕುಡಿಯೋ ನೀರಿನ ಭಾಳ ದೊಡ್ಡ ಸಮಸ್ಯೆ ಆಗ್ತದೆ, ಬಳಸ್ಲಿಕ್ಕೆ ನೀರಿನ ಸಮಸ್ಯೆ ಆಗ್ತಾಯಿದೆ. ಗ್ರಾಮೀಣ ಜನರಿಗೆ ಯಾರು ದನ ಕರ ಕುರಿ ಇದ್ದವರು ಅವ್ರಿಗೆ ನೀರು ಕುಡಬೇಕಾದ್ರೆ ಮೂಕ ಜಾನುವಾರುಗಳಿಗೆ ಎಲ್ಲಿ ನೀರು ಸಿಗಲ್ಲ. ಅದು ಸ್ಪೆಷಲಿ ಕಲಬುರಗಿ ನಗರದಾಗ ಹಳ್ಳಿಗಾಡದೊಳಗೆ ಎಲ್ಲಿಯಾದರೂ ಒಂದು ಬಾವಿ ಗಿವಿ ಇರ್ತದೆ, ಅಲ್ಲಿ ಹೋಗಿ ಕೆಸಿದ ನೀರು ಕುಡಿತವೆ. ಆದರೆ ಕಲಬುರಗಿ ನಗರದ ಜನರಿಗೆ ಸಮಸ್ಯೆ ಆಗ್ತದೆ. ಒಂದೊಂದು ಹನಿ ನೀರಿಗಾದರೆ ಭೀ ಮಹತ್ವ ಕೊಡ್ತಕ್ಕಂಥದ್ದು, ಒಂದೊಂದು ಹನಿ ನೀರಿಗಾದರೆ ಭೀ ನಾವು ಕಾಯ್ದಿಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗ್ಯದ. ಅದು ಬರೀ ಕೇವಲ ಜನರದ್ದು ಅಷ್ಟೇ ಅಲ್ಲ, ಇವತ್ತು ನಾವು ನೋಡಬೇಕಾದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟದ ಅಂತಕ್ಕಂಥದ್ದು ನಾವು ಇವತ್ತು ನೋಡ್ಲತ್ತಿದ್ದೇವೆ. ಅಧಿಕಾರಿಗಳು ನಿರ್ಲಕ್ಷ್ಯ ಬಿಟ್ಟು ಇವತ್ತಿನ ದಿವಸ ಈ ಕೆಲಸ ಮಾಡಲಿಲ್ಲ ಅಂತಂದ್ರೆ ಮುಂಬರ್ತಕ್ಕಂಥ 1 ವಾರ ಟೈಮ್ ಕೊಡ್ತಾಯಿದ್ದೀವಿ ನಾವು. ಇವತ್ತು ಶುಕ್ರವಾರ ಅದ, ಮುಂದಿನ ಶುಕ್ರವಾರ ಈ ಬ್ರಿಡ್ಜೇ ಬಂದ್ ಮಾಡಿ ಕೆಸಿಂದ ನಾವೆಲ್ಲ ಗ್ರಾಮಸ್ಥರು, ಗ್ರಾಮೀಣ ಜನರು, ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕಾಂತ್ ಅವರು ಹಾಗೂ ನಮ್ಮ ಶರಣಗೌಡರು, ಅಬ್ಬಾಸ್ ಅಲಿ ಅವರು, ಶಕೀಲ್ ಅವರು, ಆಮೇಲೆ ನಮ್ಮ ಬಡಿಗೆ ಎಲ್ಲರೂ ಬಂದಿದೆ. ಇವತ್ತಿನ ದಿವಸ ನಾವು ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಕೊಡ್ತಕ್ಕಂಥದ್ದು. ಬಳಿಕ ಮಾತನಾಡಿದ ನಂದಿಕೂರ್ ಗ್ರಾಮದ ನಿವಾಸಿ ಶರಣಗೌಡ ಪಾಟೀಲ್ ನಂದಿಕೂರ್ ಅವರು ಕಲಬುರಗಿಯಿಂದ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಳಿ ಪೈಪ್ಲೈನ್ ಒಡೆದು 3 ತಿಂಗಳು ಕಳೆದರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಈ ಕುರಿತು ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಇದೇ ರೀತಿ ಮುಂದುವರೆದರೆ ಮುಂಬರುವ ದಿನಗಳಲ್ಲಿ ಕಲಬುರಗಿ ಜನತೆಗೆ ನೀರಿನ ಅಭಾವ ಉಂಟಾಗುವ ಸಾಧ್ಯತೆಗಳಿದ್ದು ಕೂಡಲೇ ಅಧಿಕಾರಿಗಳು ದುರಸ್ತಿಗೆ ಮುಂದಾಗಬೇಕು. ಇಲ್ಲವಾದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ರಾಷ್ಟ್ರೀಯ ಹೆದ್ದಾರಿ ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗೋ ರಾಷ್ಟ್ರೀಯ ಹೆದ್ದಾರಿ ಇದೆ. ಇಲ್ಲಿ ಭೀಮಾ ಬ್ರಿಡ್ಜ್ ಇದೆ. ಇದು ಭೀಮಾನಿಂದ ಕುಡಿಯೋ ನೀರು ಕಲಬುರಗಿಗೆ ಬರೋಂಥ ಮೇನ್ ಪೈಪ್ಲೈನ್ ಇದೆ. ಇದು ಒಡೆದು 3 ತಿಂಗಳ ಮೇಲ್ಗಡೆ ಆಯಿತು. ನಾವು ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಅಧಿಕಾರಿಗಳು ವೇಟ್ ಮಾಡ್ತಾ ಇದ್ವಿ, ಯಾರೂ ಬರ್ತಾ ಇಲ್ಲ, ಅದಕ್ಕೆ ರಿಪೇರಿ ಮಾಡ್ತಾ ಇಲ್ಲ. ಸುಮಾರು 10 ರಿಂದ 15 HP ಮೋಟ್ರ್ ಫೋರ್ಸ್ ಎಷ್ಟಿದೆ ಅಷ್ಟು ಫೋರ್ಸಿನ ನೀರು ವೇಸ್ಟ್ ಆಗ್ತಾಯಿದೆ. 24/7 ಆಗ್ತಾಯಿದೆ. 3 ತಿಂಗಳ ಮೇಲಾಯಿತು, ಯಾವ ಅಧಿಕಾರಿನೂ ಬರ್ತಾಯಿಲ್ಲ, ಏನೂ ಬರ್ತಾಯಿಲ್ಲ. ನೀರಿಂದು ಗುಲ್ಬರ್ಗದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಆದರೂ ಅಧಿಕಾರಿಗಳಿಂದ ನಿರ್ಲಕ್ಷ್ಯದಿಂದ ಈ ಸಮಸ್ಯೆ ಆಗ್ತಾಯಿದೆ. ಆದ ಕಾರಣ ಅಧಿಕಾರಿಗಳು ತತ್ಕ್ಷಣದಿಂದ ಬಂದು ರಿಪೇರಿ ಮಾಡಿಸ್ಬೇಕು. ಒಂದು ವೇಳೆ ರಿಪೇರಿ ಮಾಡಿಸ್ಲಿಲ್ಲ ಅಂದರೆ ನಾವು 8 ದಿನದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಿರೋ ವಾಟರ್ ಬೋರ್ಡ್, ಈ ಯಾವ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಎದುರುಗಡೆ. ಇವೆಲ್ಲ ಬೇಸ್ಕೊಂಡು ಹೋಗ್ತಾವೆ.
ಈ ಸಂದರ್ಭದಲ್ಲಿ ನಂದಿಕೂರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಂದ್ರಕಾಂತ್ ಕೆ ಸೀತ್ನೂರ್, ಮುಖಂಡರಾದ ಭೀಮಾಶಂಕರ್ ಹುಲಿಮನಿ, ಅಬ್ಬಾಸ್ ಅಲಿ ದಂಗಾಪುರ್, ಶಕೀಲ್ ಉತ್ತನಾಳ್, ಮಿಥುನ್, ಕಾಂತು ಬಡಿಗೇರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.